ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ದ ಶ್ರೀನಿಧಿಸ್ ಮಾಸ್ರೂಮ್. ಸೊ ಇನ್ನು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನನ್ನ ಹಳೆ ಚಾನಲಿಂದ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಆಲ್ರೆಡಿ ನಾನು ತುಂಬ ಸತಿ ಹೇಳಿದ್ದೆ. ಸೊ ಇವತ್ತು ನಾನು ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೆ ರಿಂಗ್ ಥಿಯರಿನಲ್ಲಿ ಒಂದು ಐಸೋಮಾರ್ಫಿಸಮ್ ಕಾನ್ಸೆಪ್ಟ್ನ ಹೇಳಿ ಅದ್ರ ಮೇಲೆ ಒಂದಷ್ಟು ಥಿಯರಮ್ಸ್ನ ಪ್ರೂಫ್ ಮಾಡಿದ್ದೆ. ಇವತ್ತು ಆ ಸ್ಟೇಟ್ಮೆಂಟ್ನ ಕೂಡ ನಾನು ಲಾಸ್ಟ್ ಕ್ಲಾಸ್ನಲ್ಲೇ ಹೇಳಿದ್ದೆ. ಆ ಸ್ಟೇಟ್ಮೆಂಟ್ ಹಾಗೇ ಇದೆ. ಸೊ ಅದೇ ಸ್ಟೇಟ್ಮೆಂಟ್ ಏನಿದೆ ಪ್ರೂಫು, ಆ ಪ್ರೂಫ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ಇನ್ನು 3 ಪಾರ್ಟ್ ಇದೆ. ಆ 3 ಪಾರ್ಟ್ ಥಿಯರಮ್ ಪ್ರೂಫ್ ಮಾಡಿದ್ರೆ, ಆ ಸ್ಟೇಟ್ಮೆಂಟ್ಸ್ ಏನಿದೆ ಅದು 3 ಥಿಯರಮ್ನ ಪ್ರೂಫ್ ಮಾಡಿದ್ರೆ ಐಸೋಮಾರ್ಫಿಸಮ್ದು ಅದು ಕಾನ್ಸೆಪ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಅಬ್ಸರ್ವ್ ಹಿಯರ್. ಸೊ ಏನಿತ್ತಲ್ಲಿ ಅಂದ್ರೆ ಆರ್ ಏನಾದರೂ ರಿಂಗ್ ವಿತ್ ಯೂನಿಟಿ ಆಗಿದ್ರೆ, ಥರ್ಡ್ ಒನ್ ಇಫ್ ಆರ್ ಈಸ್ ರಿಂಗ್ ವಿತ್ ಯೂನಿಟಿ ದೆನ್ ಯು ಹ್ಯಾವ್ ಟು ಪ್ರೂವ್ ಆರ್ ಡ್ಯಾಶ್ ಈಸ್ ಆಲ್ಸೋ ಆ್ಯನ್ ರಿಂಗ್ ವಿತ್ ಯೂನಿಟಿ ಅಂತ. ಸೊ ಹಾಗಾಗಿ ಇಲ್ಲಿ ಆರ್ ರಿಂಗ್ ವಿತ್ ಯೂನಿಟಿ ಆಗಿದೆ ಅಂದರೆ ಆರ್ ಡ್ಯಾಶ್ ಕೂಡ ರಿಂಗ್ ವಿತ್ ಯೂನಿಟಿ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ಗೆ ಎಫ್ ಇಸ್ ಐಸೋಮಾರ್ಫಿಸಮ್ ಅಂತ. ಸೊ ಹಾಗಾಗಿ ಅದನ್ನೇ ಬರಿತಾ ಇದ್ದೀನಿ. ಎಫ್ ಫ್ರಮ್ ಆರ್ ಟು ಆರ್ ಡ್ಯಾಶ್ ಇಸ್ ಅನ್ ಐಸೋಮಾರ್ಫಿಸಮ್. ಹಿಯರ್ ಆರ್ ಇಸ್ ಅ ರಿಂಗ್ ವಿತ್ ಯೂನಿಟಿ. ಸೊ ಆರ್ ರಿಂಗ್ ವಿತ್ ಯೂನಿಟಿ ಆಗಿದೆ. ಸೊ ರಿಂಗ್ ವಿತ್ ಯೂನಿಟಿ ಅಂದರೆ ಕಾನ್ಸೆಪ್ಟ್ ಏನು? ಫಾರ್ ಎ ಬಿಲಾಂಗ್ಸ್ ಟು ಎ ಆರ್ 1 ಬಿಲಾಂಗ್ಸ್ ಟು ಆರ್, ಎ ಇಂಟು 1 ಇಸ್ ಈಕ್ವಲ್ ಟು 1 ಇಂಟು ಎ ಇಸ್ ಈಕ್ವಲ್ ಟು ಎ ಆಗಿರುತ್ತೆ. ಅಂದರೆ 1 ಇಸ್ ಅನ್ ಯೂನಿಟ್ ಎಲಿಮೆಂಟ್ ಅಂತ. ಸೊ ಯೂನಿಟ್ ಎಲಿಮೆಂಟ್ನ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಅದೇ ಎಲಿಮೆಂಟ್ ಬರ್ತಾ ಇರುತ್ತೆ. ಸೊ ಇದು ರಿಂಗ್ ವಿತ್ ಯೂನಿಟಿ ಕಾನ್ಸೆಪ್ಟ್. ಸೊ ಇಲ್ಲಿ ನಾವು ಆರ್ ಡ್ಯಾಶ್ನ ರಿಂಗ್ ವಿತ್ ಯೂನಿಟಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಆರ್ ಡ್ಯಾಶ್ನ ರಿಂಗ್ ವಿತ್ ಯೂನಿಟಿ ಅಂತ ಹೇಳಿ ಪ್ರೂಫ್ ಮಾಡೋದಕ್ಕೆ ಎ ಡ್ಯಾಶ್ ಇಂಟು ನೋಡಿ 1 ಈಸ್ ಅನ್ ಯೂನಿಟ್ ಎಲಿಮೆಂಟ್ ಆಫ್ ಆರ್. 1 ಈಸ್ ಅನ್ ಯೂನಿಟ್ ಎಲಿಮೆಂಟ್ ಆಫ್ ಆರ್ ಅಂದರೆ ಈ 1ನ ಇಮೇಜ್ ಏನು ಬರುತ್ತೆ ಅದನ್ನು ಎಫ್ ಆಫ್ 1 ಅಂತ ಬರಿತೀವಿ. ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ ನಾನು ಹೇಳೋದನ್ನ. ಯೂಶಲಿ ಎ ಇಸ್ ಅನ್ ಎಲಿಮೆಂಟ್ ಆಫ್ ಆರ್ ಅಂದರೆ ಎಗೆ ಇಮೇಜ್ ಏನು ಅಂದರೆ ಎಫ್ ಆಫ್ ಎ ಅಂತ ಹೇಗೆ ಹೇಳ್ತೀವೋ ಅದೇ ಥರನೇ ಇಫ್ 1 ಈಸ್ ಅನ್ ಎಲಿಮೆಂಟ್ ಆಫ್ ಆರ್ ದೆನ್ ಎಫ್ ಆಫ್ 1 ಈಸ್ ದ ಇಮೇಜ್ ಆಫ್ 1. ಈಸ್ ಇಟ್ ಕ್ಲಿಯರ್? ಎಫ್ ಆಫ್ 1 ಈಸ್ ದ ಇಮೇಜ್ ಆಫ್ 1. ಅದೇ ಕಾನ್ಸೆಪ್ಟಲ್ಲೇ ನಾನಿಲ್ಲಿ ಪ್ರೂಫ್ ಮಾಡೋಕ್ಕೆ ಹೋಗ್ತಿರೋದು. ಸೊ ಇಲ್ಲಿ ಎ ಡ್ಯಾಶ್ ಇಂಟು ಎಫ್ ಆಫ್ 1 ಈಸ್ ಈಕ್ವಲ್ ಟು ಎ ಡ್ಯಾಶ್ ಅಂತ ಪ್ರೂಫ್ ಮಾಡಿದ್ರೆ ನೋಡಿ, ಎ ಡ್ಯಾಶ್ ಇಂಟು ಎಫ್ ಆಫ್ 1 ಈಸ್ ಈಕ್ವಲ್ ಟು ಎ ಡ್ಯಾಶ್ ಅಂತ ಪ್ರೂಫ್ ಮಾಡಿದ್ರೆ ಎಫ್ ಆಫ್ 1 ಈಸ್ ದ ಯೂನಿಟ್ ಎಲಿಮೆಂಟ್ ಆಫ್ ಆರ್ ಡ್ಯಾಶ್ ಅಂತ ಹೇಳಿದಾಗತ್ತೆ. ಯಾವಾಗ ನಾವು ಅದನ್ನು ಯೂನಿಟ್ ಎಲಿಮೆಂಟ್ ಅಂತ ಹೇಳೋದು, ಈ ಆರ್ ಡ್ಯಾಶ್ನಲ್ಲಿರೋಂಥ ಎಲ್ಲ ಎಲಿಮೆಂಟ್ಸ್ನೂ ಒಂದು ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಅದೇ ಎಲಿಮೆಂಟ್ ಬರ್ತಾ ಇದ್ರೆ ಆಗ ಆ ಎಲಿಮೆಂಟ್ನ ನಾವು ಯೂನಿಟ್ ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಆ ಯೂನಿಟ್ ಎಲಿಮೆಂಟ್ ಅಂತ ಹೇಳಬೇಕಂದ್ರೆ ಈ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗಬೇಕು. ಸೊ ಎಫ್ ಆಫ್ 1 ಯೂನಿಟ್ ಎಲಿಮೆಂಟ್ ಆಯಿತು ಅಂದರೆ ಆಟೋಮೆಟಿಕಲಿ ಇಟ್ ಈಸ್ ಆ್ಯನ್ ರಿಂಗ್ ವಿತ್ ಯೂನಿಟಿ ಆಗಿರುತ್ತೆ. ಸೊ ಈಗ ಒಂದು ಕಾನ್ಸೆಪ್ಟ್ನ ನಾವಿಲ್ಲಿ ಪ್ರೂಫ್ ಮಾಡಬೇಕಂದ್ರೆ ಎ ಡ್ಯಾಶ್ ಇಂಟು ಎಫ್ ಆಫ್ 1 ಈಸ್ ಈಕ್ವಲ್ ಟು ಎ ಡ್ಯಾಶ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಫಾರ್ ಎ ಡ್ಯಾಶ್ ಬಿಲಾಂಗ್ಸ್ ಟು ಆರ್ ದೇರ್ ಎಕ್ಸಿಸ್ಟ್ ಎ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಎಫ್ ಆಫ್ ಎ ಈಸ್ ಈಕ್ವಲ್ ಟು ಎ ಡ್ಯಾಶ್. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇದು ಐಸೋಮಾರ್ಫಿಸಮ್ ಆಗಿರೋದ್ರಿಂದ ಮತ್ತೆ ನಾನು ಲಾಸ್ಟ್ ಕ್ಲಾಸ್ನಲ್ಲೇ ಹೇಳಿದ್ದೆ, ಮತ್ತೆ ಹೇಳ್ತಾ ಇದ್ದೀನಿ. ಐಸೋಮಾರ್ಫಿಸಮ್ ಆಗಿರೋದ್ರಿಂದ 1 1 ಆನ್ 2 ಆಗಿರುತ್ತೆ. ಕೋಡೊಮೈನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು ಮಸ್ಟ್ ಅಂಡ್ ಶುಡ್ ಯಾವುದೋ ಒಂದು ಎಲಿಮೆಂಟ್ಗೆ ಇಮೇಜ್ ಆಗಿರುತ್ತೆ. ಸೊ ಹಾಗಾಗಿ ಆರ್ ಡ್ಯಾಶ್ನಲ್ಲಿ ಎಂಥದೋ ಒಂದು ಎಲಿಮೆಂಟ್ ಇದೆ ಅಂದರೆ ಆ ಎಲಿಮೆಂಟು ಆರಲ್ಲಿರುವಂಥ ಯಾವುದಾದ್ರೂ ಒಂದು ಎಲಿಮೆಂಟ್ಗೆ ಇಮೇಜ್ ಆಗಿರಲೇಬೇಕು ಅಂತ. ಸೊ ಆ ಒಂದು ಕಾನ್ಸೆಪ್ಟಲ್ಲಿ ಬರ್ತಿದ್ದೀನಿ. ನೆಕ್ಸ್ಟ್ ಕನ್ಸಿಡರ್, ಈಗೇನು ಪ್ರೂಫ್ ಮಾಡಬೇಕು ಆ ಒಂದು ಪಾರ್ಟ್ನ ಕನ್ಸಿಡರ್ ಮಾಡೋಣ. ಏನಂದರೆ ಎ ಡ್ಯಾಶ್ ಇಂಟು ಎಫ್ ಆಫ್ 1 ಈಸ್ ಈಕ್ವಲ್ ಟು ಎ ಡ್ಯಾಶ್ ಅಂತ ಹೇಳಿ ನಾನು ಪ್ರೂಫ್ ಮಾಡಬೇಕು. ಸೊ ದಿಸ್ ಎ ಡ್ಯಾಶ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎ ಇಂಟು ಈ ಎಫ್ ಆಫ್ 1ನ ಹಾಗೆ ಬರಿತಾ ಇದ್ದೀನಿ. ಸೊ ಎಫ್ ಈಸ್ ಆನ್ ಐಸೋಮಾರ್ಫಿಸಮ್, ದಟ್ ಮೀನ್ಸ್ ಎಫ್ ಈಸ್ ಆನ್ ಹೋಮೋಮಾರ್ಫಿಸಮ್. ಸೊ ಐಸೋಮಾರ್ಫಿಸಮ್ ಆಗಿದೆ ಅಂದರೆ ಹೋಮೋಮಾರ್ಫಿಸಮ್ ಆಗಿರಲೇಬೇಕು. ಎಫ್ ಹೋಮೋಮಾರ್ಫಿಸಮ್ ಆಗ್ತಿರೋದ್ರಿಂದ ಎಫ್ ಆಫ್ ಎ ಇಂಟು 1 ಅಂತ ಬರಿಬೋದು. ಬಿಕಾಸ್ ಎಫ್ ಈಸ್ ಹೋಮೋಮಾರ್ಫಿಸಮ್ ಅದನ್ನು ಹೇಳಬೇಕಲ್ಲಿ. ಸೊ ಎ ಡ್ಯಾಶ್ ಇಂಟು ಎಫ್ ಆಫ್ 1. ನೆಕ್ಸ್ಟ್ ದಟ್ ಇಂಪ್ಲೈಸ್ ಎ ಡ್ಯಾಶ್ ಇಂಟು ಎಫ್ ಆಫ್ 1 ಈಸ್ ಈಕ್ವಲ್ ಟು ಎಫ್ ಆಫ್ ಎ ಇಂಟು 1 ಮೀನ್ಸ್ ಎ. ಸೊ ಎ ಬಂತು. ನೆಕ್ಸ್ಟ್ ದಟ್ ಇಂಪ್ಲೈಸ್ ಎ ಡ್ಯಾಶ್ ಇಂಟು ಎಫ್ ಆಫ್ 1 ಈಸ್ ಈಕ್ವಲ್ ಟು ದಿಸ್ ಎಫ್ ಆಫ್ ಎ ಈಸ್ ನಥಿಂಗ್ ಬಟ್ ಎ ಡ್ಯಾಶ್. ನೋಡಿ ಎ ಡ್ಯಾಶ್ ಇಂಟು ಎಫ್ ಆಫ್ 1 ನಮಗೆ ಎ ಡ್ಯಾಶೇ ಬಂತು. ಅರ್ಥ ಆಗ್ತಾ ಇದೆಯಾ? ಎಗೈನ್ ಎಫ್ ಆಫ್ 1 ಇಂಟು ಎ ಡ್ಯಾಶ್ನ ಕನ್ಸಿಡರ್ ಮಾಡಿದ್ರೆ ಏನು ಬರುತ್ತೆ ಅಂತ. ಸೊ ಇದು ಎಫ್ ಆಫ್ 1 ಹಾಗೆ ಬರೆಯೋಣ. ಎಗೈನ್ ಎ ಡ್ಯಾಶ್ ಅಂದರೆ ಎಫ್ ಆಫ್ ಎ. ನೆಕ್ಸ್ಟ್
ಸಿಮಿಲರ್ಲಿ ಇದು ಅದೇ ಕಾನ್ಸೆಪ್ಟಲ್ಲೇ ಬರುತ್ತೆ. ಏನಂದರೆ ಎಫ್ ಇಸ್ ಆನ್ ಹೋಮೋಮಾರ್ಫಿಸಮ್, ಸೊ 1 ಇಂಟು ಎ ಅಂತ ಬರಿಬೋದು. ದಟ್ ಇಂಪ್ಲೈಸ್ ಎಫ್ ಆಫ್ 1 ಇಂಟು ಎ ಡ್ಯಾಶ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ, ಬಿಕಾಸ್ 1 ಇಂಟು ಎ ಈಸ್ ಎ. ಸೊ ದಟ್ ಇಂಪ್ಲೈಸ್ ಎಫ್ ಆಫ್ 1 ಇಂಟು ಎ ಡ್ಯಾಶ್ ಈಸ್ ಈಕ್ವಲ್ ಟು ಎ ಡ್ಯಾಶ್, ಬಿಕಾಸ್ ಎಫ್ ಆಫ್ ಎ ಈಸ್ ನಥಿಂಗ್ ಬಟ್ ಎ ಡ್ಯಾಶ್. ಸೊ ನೋಡಿ, ಎ ಡ್ಯಾಶ್ ಇಂಟು ಎಫ್ ಆಫ್ 1 ಈಸ್ ಈಕ್ವಲ್ ಟು ಎ ಡ್ಯಾಶ್, ಹಾಗೆ ಎಫ್ ಆಫ್ 1 ಇಂಟು ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್. ದೇರ್ ಫೋರ್ ಎಫ್ ಆಫ್ 1 ಈಸ್ ದ ಯೂನಿಟ್ ಎಲಿಮೆಂಟ್ ಆಫ್ R dash. Therefore R dash is a ring with unity. ಅರ್ಥ ಆಯ್ತಾ? ಇಟ್ ಇಸ್ ಆನ್ ರಿಂಗ್ ವಿತ್ ಯೂನಿಟಿ. ಈಸ್ ಇಟ್ ಕ್ಲಿಯರ್? ನಾನು ಹೇಳಿದ ಅರ್ಥ ಆಯ್ತಾ? ನೆಕ್ಸ್ಟು ಏನು ಪ್ರೂಫ್ ಮಾಡಬೇಕಂದ್ರೆ, ಇಫ್ ಆರ್ ಇಸ್ ಅ ಇಂಟಿಗ್ರಲ್ ಡೊಮೈನ್ ದೆನ್ ಆರ್ ಡ್ಯಾಶ್ ಇಸ್ ಆಲ್ಸೋ ಆನ್ ಇಂಟಿಗ್ರಲ್ ಡೊಮೈನ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಇದನ್ನು ನೀವು ಈಗ ಆಲ್ರೆಡಿ ನಾನು ಎ ಮತ್ತು ಬಿನಲ್ಲಿ ಹೇಳಿಬಿಟ್ಟಿದ್ದೀನಿ. ಯಾವಾಗ ನಾವು ಒಂದು ರಿಂಗ್ನ ಇಂಟಿಗ್ರಲ್ ಡೊಮೈನ್ ಅಂತ ಹೇಳ್ತೀವಿ, ಎ ಕಾಮ್ಯುಟೇಟಿವ್ ರಿಂಗ್ ವಿತ್ ಯೂನಿಟಿ ವಿತೌಟ್ ಝೀರೋ ಡಿವೈಸರ್ ಅಂತ ಹೇಳ್ತೀವಿ. ಎ ಕಾಮ್ಯುಟೇಟಿವ್ ರಿಂಗ್ ವಿತ್ ಯೂನಿಟಿ ವಿತೌಟ್ ಝೀರೋ ಡಿವೈಸರ್ ಆಗಿದ್ರೆ ಅದನ್ನು ನಾವು ಇಂಟಿಗ್ರಲ್ ಡೊಮೈನ್ ಅಂತ ಹೇಳಿ ಕರೆಯೋದು. ಸೊ ಈಗ ಆಲ್ರೆಡಿ ಅಬ್ಸರ್ವ್ ಮಾಡಿ, ಈ 3 ಪ್ರೂಫ್ ABC 3 ಪ್ರೂಫ್ನಲ್ಲಿ ಫಸ್ಟ್ ಒನ್ನಲ್ಲೇ ಆರ್ನ ನೀವು ಏನಂತ ಪ್ರೂಫ್ ಮಾಡಿದ್ರಿ? ಕಾಮ್ಯುಟೇಟಿವ್ ರಿಂಗ್ ಅಂತ ಹೇಳಿ ಪ್ರೂಫ್ ಮಾಡಿದ್ವಿ. ಸೆಕೆಂಡ್ ಒನ್ನಲ್ಲಿ ಏನಂತ ಪ್ರೂಫ್ ಮಾಡಿದ್ವಿ? ರಿಂಗ್ ವಿತೌಟ್ ಝೀರೋ ಡಿವೈಸರ್ ಅಂತ ಹೇಳಿ ಪ್ರೂಫ್ ಮಾಡಿದ್ವಿ. ರಿಂಗ್ ವಿತೌಟ್ ಝೀರೋ ಡಿವೈಸರ್ ಅಂತ ಬಿನಲ್ಲಿ ಪ್ರೂಫ್ ಮಾಡಿದ್ವಿ. ಈಗ ಥರ್ಡ್ ಒನ್ ಏನಂತ ಪ್ರೂಫ್ ಮಾಡಿದ್ವಿ? ರಿಂಗ್ ವಿತ್ ಯೂನಿಟಿ ಅಂತ ಹೇಳಿ ಪ್ರೂಫ್ ಮಾಡಿದ್ವಿ. 3 ಆಗಿದೆ. ಕಾಮ್ಯುಟೇಟಿವ್ ರಿಂಗ್ ಇದು ವಿತ್ ಯೂನಿಟಿ, ಸೆಕೆಂಡ್ ಒನ್ನು ವಿತೌಟ್ ಝೀರೋ ಡಿವೈಸರ್. ಸೊ 3 ಪ್ರಾಪರ್ಟೀಸ್ನ ಆರ್ ಡ್ಯಾಶ್ ಸ್ಯಾಟಿಸ್ಫೈ ಮಾಡ್ತಿದೆ. ಸೊ ಹಾಗಾಗಿ ಆರ್ ಡ್ಯಾಶ್ ಇಸ್ ಅ ಇಂಟಿಗ್ರಲ್ ಡೊಮೈನ್. ನೀವು ಸೆಂಟೆನ್ಸ್ ಹಾಗೆ ಬರಿಬೇಕು. ಸೆಂಟೆನ್ಸ್ ಏನು ಬರಿಬೇಕಂದ್ರೆ, if R is an integral domain, then R is a commutative ring with unity without zero divisor. From the these 3 theorems, means previous ABC theorems, clearly R dash is also a commutative ring with unity without zero divisor. Therefore R dash is an integral domain ಅಂತ ಹೇಳಿ ನೀವು ಆ ಡಿನಲ್ಲಿ ಪಾರ್ಟ್ನಲ್ಲಿ ಬರೀಬೇಕು. ಇನ್ ಕೇಸ್ ಇಂಡಿವಿಜುವಲ್ ಆಗಿ ಆ ಡಿ ಒಂದನ್ನೇ ಕೇಳಿದ್ರೆ, 5 ಮಾರ್ಕಿಗೆ ಕೇಳಿದರೆ ನೀವು ಇದಿಷ್ಟನ್ನು ಪ್ರೂಫ್ ಮಾಡಿ ಬರೀಬೇಕು. ಸೊ ಕಂಪ್ಲೀಟಾಗಿ ಬರೀಬೇಕು, ಆಗ ಮಾತ್ರ ಅದು ಕಂಪ್ಲೀಟ್ ಆಗತ್ತೆ. ಅರ್ಥ ಆಯ್ತಾ ನಾ ಹೇಳಿದ್ದು? ಇನ್ನು ಇಫ್ ಆರ್ ಇಸ್ ಎ ಫೀಲ್ಡ್ ದೆನ್ ಯು ಹ್ಯಾವ್ ಟು ಶೋ ದಟ್ ಆರ್ ಡ್ಯಾಶ್ ಇಸ್ ಆಲ್ಸೋ ಎ ಫೀಲ್ಡ್. ಅದನ್ನು ಪ್ರೂಫ್ ಮಾಡಬೇಕು. ಅದು ಹೇಗೆ ಪ್ರೂಫ್ ಮಾಡ್ತೀವಿ ಅಂತ, ಸೊ ಆರ್ ಏನಾದರೂ ಫೀಲ್ಡ್ ಆಗಿದ್ರೆ ಆರ್ ಡ್ಯಾಶ್ನೂ ಕೂಡ ನಾವು ಫೀಲ್ಡ್ ಅಂತ ಹೇಳಿ ಹೇಗೆ ಹೇಳ್ತೀವಿ ಅಂತ. ಸೊ ವೆನ್ ಡು ಯು ಸೇ ಎ ರಿಂಗ್ ಈಸ್ ಎ ಫೀಲ್ಡ್? ಯಾವಾಗ ನಾವು ಅದನ್ನು ಒಂದು ರಿಂಗ್ನ ನಾವು ಫೀಲ್ಡ್ ಅಂತ ಹೇಳಿ ಕರಿತೀವಿ? ಸೊ ಅಬ್ಸರ್ವ್ ಮಾಡಿ, ಎ ಕಾಮ್ಯುಟೇಟಿವ್ ರಿಂಗ್ ವಿತ್ ಯೂನಿಟಿ, ಎವರಿ ನಾನ್-ಝೀರೋ ಎಲಿಮೆಂಟ್ ಹ್ಯಾವಿಂಗ್ ಇಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಸೊ ಒಂದು ಕಾಮ್ಯುಟೇಟಿವ್ ರಿಂಗ್ ವಿತ್ ಯೂನಿಟಿ, ಅದು ಅದರಲ್ಲಿರೋಂಥ ಎಲ್ಲ ನಾನ್-ಝೀರೋ ಎಲಿಮೆಂಟ್ಸ್ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಎಕ್ಸಿಸ್ಟ್ ಆದರೆ ಆಗ ನಾವು ಅದನ್ನು ಫೀಲ್ಡ್ ಅಂತ ಹೇಳಿ ಕರಿತೀವಿ. ಹೌದಲ್ವಾ? ಎ ಕಾಮ್ಯುಟೇಟಿವ್ ಡಿವಿಷನ್ ರಿಂಗ್ ಅಂತ ಹೇಳಿದ್ವಿ. ಕಾಮ್ಯುಟೇಟಿವ್ ಡಿವಿಷನ್ ರಿಂಗ್ ಅಂತ. ಡಿವಿಷನ್ ರಿಂಗ್ ಅಂದ್ರೆ ಎವರಿ ನಾನ್-ಝೀರೋ ಎಲಿಮೆಂಟ್ ಹ್ಯಾವಿಂಗ್ ಎ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಇದು ಕಾಮ್ಯುಟೇಟಿವ್ ರಿಂಗ್ ಈಗ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಫಸ್ಟು ಏನಲ್ಲಿ ನಾವು ಆಲ್ರೆಡಿ ಪ್ರೂಫ್ ಮಾಡಿಬಿಟ್ಟಿದ್ದೀವಿ, ಇಟ್ ಈಸ್ ಎ ಕಾಮ್ಯುಟೇಟಿವ್ ರಿಂಗ್ ಅಂತ. ಈಗ ಉಳ್ಕೊಂಡಿರೋದು ಒಂದೇ ಕಾನ್ಸೆಪ್ಟು, ಎವರಿ ನಾನ್-ಝೀರೋ ಎಲಿಮೆಂಟ್ ಹ್ಯಾಸ್ ಇಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ. ಅದು ಒಂದನ್ನು ನಾವು ಪ್ರೂಫ್ ಮಾಡಿದ್ರೆ ಇನ್ನು ಎಲ್ಲ ಹೇಳ್ದಾಗ ಆಗತ್ತೆ. ಅರ್ಥ ಆಗ್ತಾ ಜನ ಹೇಳ್ತಿರೋದು? ಸೊ ಅದನ್ನು ಇಲ್ಲಿ ಪ್ರೂಫ್ ಮಾಡಬೇಕು. ಸೊ ಎಫ್ ಫ್ರಮ್ ಆರ್ ಟು ಆರ್ ಡ್ಯಾಶ್ ಇಸ್ ಆನ್ ಐಸೋಮಾರ್ಫಿಸಮ್. ಫಸ್ಟ್ ಅದನ್ನು ಆಸ್ ಯೂಶುವಲ್ ಹಾಗೆ ಬರ್ಕೋಣ. ನೆಕ್ಸ್ಟ್ ಇಲ್ಲಿ ಅವರು ಹೇಳಿದ್ದಾರೆ, ಹಿಯರ್ ಆರ್ ಇಸ್ ಅ ಫೀಲ್ಡ್ ಅಂತ. ಸೊ ಆರ್ ಇಸ್ ಅ ಫೀಲ್ಡ್ ಅಂದರೆ ಕಾಮ್ಯುಟೇಟಿವ್ ರಿಂಗ್ ಆಗಿರುತ್ತೆ ಅಂಡ್ ಎವರಿ ನಾನ್-ಝೀರೋ ಎಲಿಮೆಂಟ್ ಹ್ಯಾಸ್ ಇಟ್ಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ದಟ್ ಈಸ್ ಫಾರ್ ಎ ನಾಟ್ ಈಕ್ವಲ್ ಟು 0 ಬಿಲಾಂಗ್ಸ್ ಟು ಆರ್, there exists A inverse belongs to R such that A into A inverse is equal to 1. ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗೆ.
ಆರಲ್ಲಿರುವಂಥ ಎಲ್ಲ ನಾನ್ ಝೀರೋ ಎಲಿಮೆಂಟ್ಗೂ ಒಂದು ಇನ್ವರ್ಸ್ ಎಲಿಮೆಂಟ್ ಎಕ್ಸಿಸ್ಟೆನ್ಸ್ ಆಗೇ ಆಗುತ್ತೆ, ಅವೆರಡ್ರದ್ದು ಪ್ರಾಡಕ್ಟು 1 ಆಗಿರುತ್ತೆ. ಅಂದರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ 1 ಆಗಿರೋದ್ರಿಂದ ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ 1 ಬರಲೇಬೇಕು. ಹಾಗಿದ್ರೆ ಮಾತ್ರನೇ ಅದನ್ನು ನಾವು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಹೇಳಿ ಕರೆಯೋದು. ಸೊ ಇಲ್ಲೂ ಅದನ್ನೇ ನಾವು ಅದೇ ಕ್ರೈಟೀರಿಯಾನ ಅದೇ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು ಅಂತ ಹೇಳ್ತೀವಿ. ಸೊ ಈಗ ನೆಕ್ಸ್ಟ್ ಫಾರ್ ಎ ಡ್ಯಾಶ್ ಬಿಲಾಂಗ್ಸ್ ಟು ಆರ್ ಡ್ಯಾಶ್ ದೇರ್ ಎಕ್ಸಿಸ್ಟ್ ಎ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಎಫ್ ಆಫ್ ಎ ಈಸ್ ಈಕ್ವಲ್ ಟು ಎ ಡ್ಯಾಶ್. ಇದು ಆಸ್ ಯೂಶುವಲ್ ಕಾಮನ್ ಆಗಿ ಅದೇ ಥರ ಬರಿತಾ ಇದ್ದೀನಿ. ಬಟ್ ಇಲ್ಲಿ ಹೇಗೆ ಪ್ರೂಫ್ ಮಾಡಬೇಕು, ಏನನ್ನ ಪ್ರೂಫ್ ಮಾಡಬೇಕು ಅಂತ, ಎ ಡ್ಯಾಶ್ ಅನ್ನೋದೊಂದು ಎಲಿಮೆಂಟ್ ಇದೆ ಅಂದರೆ ಇದಕ್ಕೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಏನಾಗುತ್ತೆ ಅಂತ ನೋಡಿ. ಎ ಇನ್ವರ್ಸ್ ಈಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಎ ಅಂದರೆ ಇದರ ಇಮೇಜು ಎಫ್ ಆಫ್ ಎ ಇನ್ವರ್ಸ್ ಅಂತ ಹೇಳಿ ಬರೀಬೋದಾ. ಈ ಎ ಇನ್ವರ್ಸ್ ಅನ್ನೋದು ಆರಲ್ಲಿದೆ ಅಂದರೆ ಎಫ್ ಆಫ್ ಎ ಇನ್ವರ್ಸು ಆರ್ ಡ್ಯಾಶಲ್ಲಿರುತ್ತೆ. ಇಮೇಜಸ್ ಎಲ್ಲ ಪೂರ್ತಿ ಕೋಡೊಮೈನಲ್ಲಿರುತ್ತೆ. ಸೊ ಹಾಗಾಗಿ ಎಫ್ ಆಫ್ ಎ ಇನ್ವರ್ಸ್ ಅಂತ. ನಾನಿಲ್ಲಿ ಏನಂತ ಪ್ರೂಫ್ ಮಾಡಬೇಕು ಅಂದರೆ ಎ ಡ್ಯಾಶ್ ಇಂಟು ಎಫ್ ಆಫ್ ಎ ಇನ್ವರ್ಸ್ ಈಸ್ ಈಕ್ವಲ್ ಟು 1 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಎ ಡ್ಯಾಶ್ ಜೊತೆಗೆ ಅದೇ ಆರ್ ಡ್ಯಾಶ್ನಲ್ಲಿರುವಂಥ ಇನ್ನೊಂದು ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಯೂನಿಟ್ ಎಲಿಮೆಂಟ್ ಬರ್ತಿದೆ ಅಂದರೆ ಆಟೋಮೆಟಿಕಲಿ ಎಫ್ ಆಫ್ ಎ ಇನ್ವರ್ಸ್ ಅನ್ನೋದು ಎ ಡ್ಯಾಶ್ಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗಿರುತ್ತೆ. ಯಾವಾಗ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಎಕ್ಸಿಸ್ಟೆನ್ಸ್ ಆಗುತ್ತೆ ಆಗ ಆರ್ ಡ್ಯಾಶ್ನ ನಾವು ಫೀಲ್ಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಫಾರ್ ಆ್ಯಕ್ಚುಲಿ ಇಲ್ಲೇ ಎ ಡ್ಯಾಶ್ ಬಿಲಾಂಗ್ಸ್ ಟು ಆರ್ ಡ್ಯಾಶ್ ಅಂತ ಬರ್ತಿದ್ದೀವಿ ಅಲ್ವಾ, ಅಲ್ಲೇ ಹೇಳಬೇಕಾದ್ರೆ ಎ ಡ್ಯಾಶ್ ನಾಟ್ ಈಕ್ವಲ್ ಟು 0 ಬಿಲಾಂಗ್ಸ್ ಟು ಆರ್ ಡ್ಯಾಶ್ ಅಂತ ಚೂಸ್ ಮಾಡೋಣ. ಈಗ ನೆಕ್ಸ್ಟ್ ಕನ್ಸಿಡರ್ ಎ ಡ್ಯಾಶ್ ಇಂಟು ಎಫ್ ಆಫ್ ಎ ಇನ್ವರ್ಸ್ ಈಸ್ ಈಕ್ವಲ್ ಟು ದಿಸ್ ಎ ಡ್ಯಾಶ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಎ ಇಂಟು ಎಫ್ ಆಫ್ ಎ ಇನ್ವರ್ಸ್ನ ಹಾಗೆ ಬರೀತಾ ಇದ್ದೀನಿ. F is an isomorphism, that means F is an homomorphism. So this can be written as F of A into A inverse. So F is homomorphism. Next F of A into A inverse is 1. So F of 1 ಆಯಿತು. A dash into F of A inverse is equal to F of 1 ಆಯಿತು. ಅರ್ಥ ಮಾಡ್ಕೊಳ್ಳಿ, F of 1 is the unit element of R dash. F of 1 is the unit element of R dash. ಸೊ ಯೂನಿಟ್ ಎಲಿಮೆಂಟೇ ಬರ್ತಿರೋದ್ರಿಂದ ನಾನು ಅವಾಗಲೇ ಹೇಳಿದೆ ಎ ಡ್ಯಾಶ್ ಇಂಟು ಎಫ್ ಆಫ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಅಂತ ಹೇಳಿ ಪ್ರೂಫ್ ಮಾಡಬೇಕು ಅಂತ. 1 ಅಂದರೆ ಇಲ್ಲಿ ಎಫ್ ಆಫ್ 1 ಅಂತ, ಬಿಕಾಸ್ ಎಫ್ ಆಫ್ 1 ಇಸ್ ದ ಯೂನಿಟ್ ಎಲಿಮೆಂಟ್. ಸೊ ಹಾಗಾಗಿ ಅದೇ ಬಂದಿದೆ, ಅದೇ ಬರಬೇಕು ಕೂಡ. ಸೊ ಎಫ್ ಆಫ್ 1 ಯೂನಿಟ್ ಎಲಿಮೆಂಟ್ ಆಗಿರೋದ್ರಿಂದ ಎಫ್ ಆಫ್ ಎ ಇನ್ವರ್ಸ್ ಇಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಎ ಡ್ಯಾಶ್. ಎಗೈನ್ ಇದನ್ನು ಇನ್ನೊಂದು ಪಾರ್ಟ್ನ ಕನ್ಸಿಡರ್ ಮಾಡಬೇಕು, ಏನಂದರೆ ಎಫ್ ಆಫ್ ಎ ಇನ್ವರ್ಸ್ ಇಂಟು ಎ ಡ್ಯಾಶ್. ಸೊ ಎಫ್ ಆಫ್ ಎ ಇನ್ವರ್ಸ್ ಹಾಗೆ ಇರುತ್ತೆ ಇಂಟು ಎ ಡ್ಯಾಶ್ ಅಂದರೆ ಎಫ್ ಆಫ್ ಎ. ಸೊ ಎಫ್ ಆಫ್ ಎ ಇನ್ವರ್ಸ್ ಇಂಟು ಎ ಡ್ಯಾಶ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ ಇನ್ವರ್ಸ್ ಇಂಟು ಎ, ಬಿಕಾಸ್ ಎಫ್ ಈಸ್ ಹೋಮೋಮಾರ್ಫಿಸಮ್. ಸೊ ಹೋಮೋಮಾರ್ಫಿಸಮ್ ಆಗಿದೆ. ಸೊ ಹಾಗಾಗಿ ಎಫ್ ಆಫ್ ಎ ಇನ್ವರ್ಸ್ ಇಂಟು ಎಫ್ ಆಫ್ ಎನ ಎಫ್ ಆಫ್ ಎ ಇನ್ವರ್ಸ್ ಇಂಟು ಎ ಅಂತ ಹೇಳಿ ಬರೀಬೋದು. ನೆಕ್ಸ್ಟ್ ದಟ್ ಇಂಪ್ಲೈಸ್ ಎಫ್ ಆಫ್ ಎ ಇನ್ವರ್ಸ್ ಇಂಟು ಎ ಡ್ಯಾಶ್ ಈಸ್ ಈಕ್ವಲ್ ಟು ಎಫ್ ಆಫ್ 1, ಬಿಕಾಸ್ ಎ ಇನ್ವರ್ಸ್ ಇಂಟು ಎ ಈಸ್ ಆಲ್ಸೋ 1. ಸೊ ನೋಡಿ ಎ ಡ್ಯಾಶ್ ಇಂಟು ಎಫ್ ಆಫ್ ಎ ಇನ್ವರ್ಸ್ ಅಂದ್ರೂ ಯೂನಿಟ್ ಎಲಿಮೆಂಟೇ ಬರ್ತಾ ಇದೆ, ಎಫ್ ಆಫ್ ಎ ಇನ್ವರ್ಸ್ ಇಂಟು ಎ ಡ್ಯಾಶ್ ಅಂದ್ರೂ ಯೂನಿಟ್ ಎಲಿಮೆಂಟೇ ಬರ್ತಿದೆ. ಸರ್ ಅದು ಹೇಗೆ ಯೂನಿಟ್ ಎಲಿಮೆಂಟ್ ಅಂತ ಹೇಳಿದ್ರಿ ಅಂದರೆ ಪ್ರೀವಿಯಸ್ ಥಿಯರಮ್ನಲ್ಲಿ ಪ್ರೂಫ್ ಮಾಡಿದೆ ನಾನು, ಥರ್ಡ್ ಒನ್ನಲ್ಲಿ ಎಫ್ ಆಫ್ 1 ಇಸ್ ದ ಯೂನಿಟ್ ಎಲಿಮೆಂಟ್ ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ದೇರ್ ಫೋರ್ ಎಫ್ ಆಫ್ ಎ ಇನ್ವರ್ಸ್ ಈಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಎ ಡ್ಯಾಶ್. ದೇರ್ ಫೋರ್ ಅದಕ್ಕೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಗಿರೋದ್ರಿಂದ ದೇರ್ ಫೋರ್ ಆರ್ ಡ್ಯಾಶ್ ಈಸ್ ಅ ಫೀಲ್ಡ್. ಅರ್ಥ ಆಯ್ತಾ? ಕಾಂಪಿಟೇಟಿವ್ ರಿಂಗ್ ಈಗ ಆಲ್ರೆಡಿ ಫಸ್ಟ್ ಒನ್ನಲ್ಲೇ ಪ್ರೂಫ್ ಮಾಡಿದ್ದೀವಿ. ಎ ಕಾಂಪಿಟೇಟಿವ್ ಡಿವಿಷನ್ ರಿಂಗ್ ಈಸ್ ನಥಿಂಗ್ ಬಟ್ ಅ ಫೀಲ್ಡ್ ಅಂತ ಹೇಳ್ತೀವಿ. ಕಾಂಪಿಟೇಟಿವ್ ರಿಂಗ್ ಆಗಿರೋದ್ರಿಂದ ಇದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಎಕ್ಸಿಸ್ಟೆನ್ಸ್ ಆಗ್ತಿದೆ. ಸೊ ಹಾಗಾಗಿ ಇಟ್ ಈಸ್ ಅ ಫೀಲ್ಡ್ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತೀವಿ. ಎಲ್ಲರಿಗೂ ಅರ್ಥ ಆಯ್ತಾ ಇದು?
ಸೊ ಏನಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.